ನಾವು ಸರ್ಕಾರ ಪರವಾಗಿ ರೈತರ ಬೆಳೆ ಕಾಪಾಡೋದಕ್ಕೂ ದುಷ್ಟಮೃಗಗಳನ್ನ ನಾಶ ಮಾಡೋದಕ್ಕೂ ಇಲ್ಲಿ ಬಂದಿದ್ದೀವಿ. ಆದ್ರೆ ನಮ್ಮ ಬಗ್ಗೆ ನಿಮ್ಗೆ ಹೇಳಬೇಕಾದ ಅವಶ್ಯಕತೆ ನಮಗಿಲ್ಲ. ಆದ್ರೂ ನಾವು ಹೇಳ್ತೇವೆ, ಬೇಲೂರು ಹೊಯ್ಸಳರಾಜರ ಉಚಿತವಾದ 4ನೇ ಬಲ್ಲರಾಜ ಎಂಬ ನಾಮಕರಣ ನಮಗಿರುತ್ತೆ. ನೀವು ಯಾರು ಯಾತಕ್ಕೋಸ್ಕರ ಹೀಗೆ ನಮಗೆ ಅಡೆತಡೆ ಮಾಡ್ತಾ ಇದ್ದೀರಿ? ನಾವು ನಮ್ಮ ಗುಪ್ತಚಾರದಿಂದ ತಿಳಿದು ಇಲ್ಲಿ ಹಳ್ಳಿಗಾಡು ಪ್ರದೇಶದಲ್ಲಿ ಮೈಸೂರು ರಾಜ್ಯದಲ್ಲಿ ಅಲ್ಲಿಂದ ಇಲ್ಲಿಗೆ ತನಕ ಕಾಡು ಪ್ರಾಣಿಗಳು ಬಹಳ ನುಕ್ಸಾನ ಮಾಡಿ ಬೆಳೆ ನಾಶ ಪಡಿಸ್ತಾ ಇರ್ತವೆ. ಮತ್ತೆ ರೈತರನ್ನು ಸಹ ಸಂಹಾರ ಮಾಡ್ತಾ ಇರ್ತವೆ. ಅದರಿಂದ ದುಷ್ಟ ಪ್ರಾಣಿಗಳನ್ನು ನಾಶ ಪಡಿಸೋದಕ್ಕೂ ರೈತರು ಬೆಳೆದಂತ ಬೆಳೆಯನ್ನು ಕಾಪಾಡೋದಕ್ಕೋಸ್ಕರ ನಾವು ಇಲ್ಲಿ ಬಂದು ಬೇಟೆ ಆಡ್ತಾ ಇದ್ದೀವಿ. ನೀವು ನಮಗೆ ಅಡಚಣೆ ಮಾಡಬಾರ್ದು. ನಾವು ಮುಂದಿನ ಕ್ರಮ ನಾವು ಮಾಡ್ತಾ ಇರ್ತೀವಿ. ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ. ನಿಮ್ಮ ಪರಿಚಯ ಬೇಕಾದ ಆಮೇಲೆ ಬೇಕಾದ ಹೇಳಿರುತ್ತೆ. ಬೇಟೆಯ ನಾವು ಬಾಳೆಗಾರ ವಂಶ ರೈತಾಪಿಗಳು, ನಾವು ಉಡಿ ಕಂಪನಿಯಾದ ರೈತಾಪಿಗಳು. ನೋಡಿ ನಮ್ಮ ದಾಮದೇಶಕ್ಕೆ ಶ್ರೀ ಅಮ್ಮನವರ ರೈತರ ಬಿದ್ದಿದೆ. 9 ದಿವಸ ರೈತರು ಬಿದ್ದಿದ್ದರಿಂದ ಹಸಿ ಕಡಿಬಾರ್ದು, ಒಣ ಉಳಿಬಾರ್ದು, ಆಟ ಮಾಡಬಾರ್ದು, ಬೆಂಗಾಲ ಆಡಬಾರ್ದು, ಬೇಟೆ ಹೊಡಿಬಾರ್ದು, ಹಸಿ ಮಾಂಸ ತಿನ್ನಬಾರ್ದು, ಪಾದಾಸನ ಬೆಟ್ಟಬಾರ್ದು. ಅದರಿಂದ ನಮ್ಮ ಅನ್ನ ಜಾತಿ ಜನರಿಂದ ಈ ಬೇಟೆ ಹೊಡಿಬಾರ್ದು. ಅದಕ್ಕೆ ಕಡ್ಡಾಯವಾಗಿ ನಾವು ಹೇಳ್ತಾ ಇದ್ದೀವಿ. ನೀವು ಉಳಿಕಪ್ಪರೇ ಇರ್ಬೋದು, ರೈತ ಮುಖಂಡರೇ ಇರ್ಬೋದು, ನಾವು ರಾಜರು ನಾವು ನಿಮಗೆ ಪ್ರತಿ ಹಳ್ಳಿಗೂ ಗ್ರಾಮ ದೇವತೆಗಳನ್ನು ನೀವು ಪೂಜೆ ಮಾಡ್ತಾರೆ ಅಂತ ಕೊಟ್ಟಿರೋದು. ನೀವು ಏನೇ ಕಟ್ಟುಕಟ್ಟಲೆ, ನೀವು ಏನೇ ಷರತ್ತುಬದ್ಧವಾದ ಸಾರಿಕೊಂಡಿದ್ರು ಆ ಸಾರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನೀವು ಯಾವ ದೇವತೆ ಪೂಜೆ ಮಾಡಿಸ್ಕೊಂಡು ನೀವೇನ್ ಮಾಡ್ತಾ ಇದ್ದೀರೋ ಅದನ್ನು ಮಾಡ್ತಾರೆ. ನೀವು ಬಟ್ಟೆ ಹೊಡೆಯೋಕ್ಕೋಸ್ಕರ ನಮ್ಮನ್ನ ಇಲ್ಲಿ ಅಡೆತಡೆ ಮಾಡ್ತಾ ಇದ್ದೀವಿ. ಅಡೆತಡೆ ಮಾಡಿದ ಪಕ್ಷದಲ್ಲಿ ನಾವು ಸುಮ್ಮನೆ ಬಿಡೋದಿಲ್ಲ. ನಾವು ರಾಜರು ಯಾರು ಎಂಬುದನ್ನು ನಾವು ತಿಳಿಸ್ತೀವಿ. ಬೇಟೆ ಬಹಳ ದೂರ ಹೋಗಿರ್ಬೇಕು. ಇಲ್ಲಿ ಕಾಡು ಪ್ರಾಣಿಗಳು ವಿಪರೀತವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇದಾವೆ ಅಂತೇಳಿ ನಮ್ಮ ಗುಪ್ತಚಾರ ಗೊತ್ತಿರೋದ್ರಿಂದ ಬಹಳ ದೂರ ಈ ಕಾಡು ಮಿದುಗಳನ್ನು ಹುಡ್ಕೊಂಡು ಹೋಗಿರ್ಬೇಕು. ಸಪ್ಪೆ ಗಿಪ್ಪೆ ತಿನ್ನುವಂತ ನಾಯಿಗಳಲ್ಲ ಅವು, ಅರಮನೆ ನಾಯಿಗಳು. ಅವು ಬಹಳ ದಟ್ಟಪುಷ್ಟವಾಗಿ ಒಳ್ಳೆ ಆಹಾರ ತಿಂದು ಬೆಳೆದಿರತಕ್ಕಂಥ ನಾಯಿಗಳು.
ಏನು ಯಾತಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ರೆ ನಮ್ಗೆ ಈಗ ಅಡಚಣೆ ಮಾಡ್ತಾ ಇರೋದ್ರಿಂದ ನಾವು ಈಗ ಸಮಾಧಾನದಿಂದ ನಿಮ್ಗೆ ಹೇಳ್ತಾ ಇದ್ದೀವಿ. ನಿಮ್ಗೆ ಪರಿಚಿತ ಮತ್ತು ಪರಿಚಯ ಮತ್ತು ನೀವು ಮಾಡ್ತಾ ಇರುವಂತ ಕಾರ್ಯ ಏನು ಅನ್ನೋದನ್ನ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಕೊಡ್ಬೇಕು. ನಿಮ್ಮ ಉದ್ದೇಶ ಏನು ಎಲ್ಲರೂ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ಬೇಕು. ನೀವು ಮಹಾರಾಜ ಇರ್ಬೋದು, ಯಾವ ಮನುಷ್ಯ ಇರ್ಬೋದು, ನಾವು ದಾಳಿ ಮುಂದೆ ಎಲ್ಲರೂ ಚಿಕ್ಕವರಯ್ಯ, ಆ ದಾಳಿನೇ ದೊಡ್ಡವರು. ಅದರಿಂದ ಈಗ ದಾಳಿ ಮುಗಿಸ್ಕೊಂಡು ಯಾವ ಬ್ಯಾಟೆ ಬರೋದೇ ಆಗಲಿ ಈ ಕಡೆ ಆಗದೇ ಆಗಲಿ ಎಲ್ಲ ದಾಳಿ ಮುಗಿಸ್ಕೊಂಡವ್ರೆ. ಅವ್ರು ತಪ್ಪನಿಕೆ ಕಟ್ಕೊಂಡ್ರೆ ದಾಳಿ ಬರುತ್ತೆ, ಇದು ಬರುತ್ತೆ, ಬ್ಯಾಟೆನೂ ಆಗುತ್ತೆ. ನೋಡಿ, ನಾವೇನೋ ಇಲ್ಲಿ ಬಂದಿದ್ದೀವಿ ನಿಮ್ಗಳ ರಕ್ಷಣೆಗೋಸ್ಕರಲೇ ಬಂದಿರೋದು. ಆದ್ರೂ ನೀವು ನಮ್ಮಿಂದ ನಮ್ಮಲ್ಲಿ ನಾವು ಧರಿಸಿರ್ತಕ್ಕಂಥ ಅಲಂಕಾರವಾದ ಒಡವೆ ವಸ್ತುಗಳನ್ನೆಲ್ಲ ನೋಡಿ ಈ ಒಡವೆ ಮೇಲೆ ನಿಮಗೆ ಗರ್ಭಿದ್ದು ನೀವು ಹೊಟ್ಟೆ ಹೊರೆಯೋದಕ್ಕೋಸ್ಕರ ನೀವು ಕೇಳ್ತಾ ಇದ್ದೀರಿ. ನೀವು ಏನಾಗಬೇಕು, ನಿಮ್ಮ ದೇವಿಗೆ ಏನು ಹರಕೆ ಕಟ್ಟಬೇಕು ಅದನ್ನ ನೀವು ಸ್ಪಷ್ಟವಾಗಿ ಹೇಳಿ. ಹೀಗೆ ನಾವು ಆಭರಣಗಳನ್ನು ಕೊಡಲಿ ಏನು ಕೇಳಿ. ನಮ್ಮ ತಾಯಿ ನಿಮ್ಮ ರಾಮನೇಶ್ವರ ಮಾಮನೇಶ್ವರ ಕೊಟ್ಟರೆ ಊಟ ನಾಯಿ ಬರುತ್ತೆ, ಬೇಸನ್ನು ಸಲ್ಲುತ್ತೆ, ಕಾರ್ಯನೂ ನೆರವೇರುತ್ತೆ. ನೋಡಿ, ನಮ್ಮ ಅರಮನೆಯಲ್ಲಿ ಬೇಕಾದಷ್ಟು ಅಲಂಕಾರ ಆಗಿರುವಂತ ಒಡವೆ ವಜ್ರ ವೈಡೂರ್ಯಗಳು ಇದೆ. ಆದರೆ ನಾವು ಬೇಟೆ ಬರಬೇಕಂದ್ರೆ ಸಾಧಾರಣವಾದ ಒಡವೆ ವಸ್ತುಗಳನ್ನು ನಾವು ಧರಿಸ್ತಾ ಬಂದಿದ್ದೀವಿ. ಆದ್ರೂ ನಾವು ಆಸೆ ಕೊಡ್ತಿರೋದ್ರಿಂದ ನೀವು ಸರಿಯಾದ ಕಟ್ಕೋಬೇಕು. ಏನೋ ತಿಳ್ಕೊಂಡಿರ್ಬೋದು, ನಾವು ಸರ್ಕಾರದವರು ಕಲ್ಲಿನ ಕೂಟ, ನೀವು ರೈತರು ವಿಷಯ ಕೂಟ. ಸರ್ಕಾರದ ಮುಂದೆ ನೀವು ಯಾವುದೇ ತರಹದ ಸಂಸ್ಥೆ ಆಗಲಿ ಆಗ್ತಕ್ಕಂಥ ಸರ್ಕಾರ ಆಡಿಸ್ಕೊಡ್ತೇನೆ. ನೀವು ಏನು ಅನುಭವಿಸ್ತೀರಿ ಅನ್ನೋದನ್ನ ನೀವು ಆಮೇಲೆ ತಿಳ್ಕೋಬೇಕಾಗುತ್ತೆ. ಆಯ್ತಾ ಕೊಡೋಣ. ಕಲ್ಲಿನ ಕೂಟ ಆಗಲಿ, ನಾವು ಹೆಂಟೆ ಕೂಟ ಆಗಲಿ, ನಮ್ಮ ತಾಯಿಗೆ ಯಾವೇ ದೊಡ್ಡರಲ್ಲ, ತಾಯೇ ದೊಡ್ಡರು, ತಾಯಿಯಿಂದ ಯಾರೂ ದೊಡ್ಡರಲ್ಲ. ರಾಮನೇಶ್ವರ ಮಾಮನೇಶ್ವರ ಅದೆಲ್ಲ ಬರೋವರೆಗೂ ನಾಯಿ ಬರ್ಬೋದು, ಬ್ಯಾಟೆ